ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಹೌ ಕಂಬಷನ್ ಹ್ಯಾಪಂಡ್ ಅಂದರೆ ದಹನ ಕ್ರಿಯೆ ಹೇಗೆ ನಡೆಯುತ್ತೆ, ದಹನ ಕ್ರಿಯೆ ನಡಿಬೇಕು ಅಂದರೆ ಅದಕ್ಕೆ ಬೇಕಾದಂಥ ಪ್ರಮುಖ ವಸ್ತು ಯಾವುದು, ಆ್ಯಂಡ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಮತ್ತು ನಾನ್ ಕಂಬಸ್ಟಬಲ್ ಸಬ್ಸ್ಟೆನ್ಸಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಪೇಜ್ ನಂಬರ್ 124 ನೋಡಿ. ಅದರಲ್ಲಿ ಬೋಜೋ ಇದು ಒಂದು ಡೌಟ್. ಲೆಟ್ಸ್ ಬಿ ಸ್ಟಾರ್ಟ್ ನೌ. We have read that the sun produces its own heat and light. Is it also some kind of combustion? ಒಂದೇನು ಡೌಟು, ಈಗ ನಾವು ಯಾವುದೇ ಒಂದು ವಸ್ತುಗಳು ಉರಿಬೇಕು ಅಂದರೆ ಪ್ರಮುಖವಾಗಿ ಏನು ಬೇಕು? ಆಕ್ಸಿಜನ್ ಬೇಕು ಅಲ್ವಾ? ಅದರ ಪ್ರಮುಖವಾಗಿ ಏರ್ ಈಸ್ ನೆಸೆಸರಿ ಟು ಕಂಬಷನ್ ಅಲ್ವಾ? ಗಾಳಿ ವಸ್ತುವಿನ ಉರಿಯುವಿಕೆಗೆ ಪ್ರಮುಖವಾದಾಗಿ ಒಂದು ವಸ್ತು ಉರಿಬೇಕು ಅಂದರೆ ಅದಕ್ಕೆ ಪ್ರಮುಖವಾಗಿ ಏನಿರಬೇಕು? ಗಾಳಿ, ಅದರಲ್ಲೂ ಏನು ಆಮ್ಲಜನಕ ಬೇಕು ಅನ್ನೋದನ್ನು ತಿಳ್ಕೊಂಡಿದ್ವಿ. ಆ್ಯಂಡ್ ದೆನ್ ಯಾವುದೇ ಒಂದು ವಸ್ತು ಉರಿದಾಗ ಏನನ್ನು ಉಂಟು ಮಾಡುತ್ತೆ? ಹೀಟ್ ಆ್ಯಂಡ್ ಲೈಟ್ ಅಲ್ವಾ? ಬೆಂಕಿ ಮತ್ತು ಅಂದರೆ ಉಷ್ಣ ಮತ್ತು ಬೆಳಕನ್ನು, ಹೊಳಪನ್ನು ಉಂಟು ಮಾಡುತ್ತೆ ಅಲ್ವಾ? ಯಾವುದೇ ಒಂದು ವಸ್ತು ಉರಿದಾಗ ಶಾಖ ಮತ್ತು ಬೆಳಕು ಎರಡನ್ನೂ ಉಂಟು ಮಾಡುತ್ತೆ. ಹಾಗಾದರೆ ಇಲ್ಲಿ ನಾವು ನೋಡ್ತಕ್ಕಂತಹ ವಸ್ತುವಿನಲ್ಲಿ ಸೂರ್ಯನಲ್ಲೂ ಅದೇ ರೀತಿ ಅಲ್ವಾ? ಪ್ರತಿದಿನ ನಮಗೆ ಬೆಳಕನ್ನು ಕೊಡುತ್ತೆ. ಭೂಮಿಗೆ ಬೆಳಕನ್ನು ಉಂಟು ಮಾಡೋದೇ ಸೂರ್ಯ ಬರೋದರಿಂದ. ಆ್ಯಂಡ್ ದೆನ್ ಅದರಿಂದ ನಮಗೆ ಶಾಖನೂ ಉತ್ಪತ್ತಿ ಆಗುತ್ತೆ. ಸೂರ್ಯನ ಕಿರಣಗಳು ಭೂಮಿಯಿಂದ ತಲುಪುತ್ತೆ, ಬಿಸಿಲಿನಿಂದ ನಮಗೆಲ್ಲ ಶಾಖ ಉಂಟಾಗುತ್ತೆ, ಸುಡುತ್ತೆ ಅಲ್ವಾ? ಹಾಗಾದರೆ ಈಸ್ ಒನ್ ಆಫ್ ದಿ ಕಂಬಷನ್ ಅಂತ ಅವ್ನು ಕೇಳ್ತಿದ್ದಾನೆ. ಎಂಥ ಗುಡ್ ಕ್ವಶನ್ ಅಲ್ವಾ? ಇಟ್ ಈಸ್ ಓನ್ ಹೀಟ್ ಆ್ಯಂಡ್ ಲೈಟ್ ಅಂದರೆ ಸೂರ್ಯ ಪ್ರಕಾಶಿತ ಬೆಳಕು ಮತ್ತು ಶಾಖವನ್ನು ಉಂಟು ಮಾಡುತ್ತೆ. ಹಾಗಾದರೆ ಇಸ್ ಇಟ್ ಆಲ್ಸೋ ಸಮ್ ಕೈಂಡ್ ಆಫ್ ಕಂಬಷನ್ ಅಂದರೆ ಸೂರ್ಯನಿಂದ ಉಂಟಾಗ್ತಕ್ಕಂತಹ ಬೆಳಕು ಮತ್ತು ಶಾಖನೂ ಸಹ ಒಂದು ದಹನ ಕ್ರಿಯೆನಾ ಅಂತೇಳಿ ಅವನು ಡೌಟನ್ನು ಕೇಳ್ತಾ ಇದ್ದಾನೆ. ಅದು ಒಂದು ದಹನ ಕ್ರಿಯೆ. ಸೂರ್ಯನಲ್ಲಿ ಹಾಗಾದರೆ ನಡೀತಕ್ಕಂತಹ ಒಂದು ಕ್ರಿಯೆ ಯಾವ ರೀತಿಯದ್ದು? ಸೂರ್ಯನು ನಮಗೆ ಬೆಳಕು ಮತ್ತು ಶಾಖವನ್ನು ಕೊಡುತ್ತಲ್ವಾ? ಹಾಗಾದರೆ ಸೂರ್ಯನಲ್ಲಿ ನಡೀತಕ್ಕಂಥದ್ದು ದಹನ ಕ್ರಿಯೆ. ಇನ್ ದ ಸನ್, ಹೀಟ್ ಆ್ಯಂಡ್ ಲೈಟ್ ಆರ್ ಪ್ರೊಡ್ಯೂಸ್ಡ್ ಬೈ ನ್ಯೂಕ್ಲಿಯರ್ ರಿಯಾಕ್ಷನ್. ಸೂರ್ಯನಿಂದ ಉಂಟಾಗ್ತಕ್ಕಂತಹ ಶಾಖ ಅಥವಾ ಉಷ್ಣ ಮತ್ತು ಬೆಳಕು ನಮಗೆ ಯಾವ ಒಂದು ಕ್ರಿಯೆಯಿಂದ ಉಂಟಾಗುತ್ತೆ? ನ್ಯೂಕ್ಲಿಯರ್ ಕ್ರಿಯೆಯಿಂದ ಉತ್ಪತ್ತಿಯಾಗುತ್ತದೆ. ನ್ಯೂಕ್ಲಿಯರ್ ಕ್ರಿಯೆ ಅಂದರೆ ನ್ಯೂಕ್ಲಿಯರ್ನ ಅಣುಗಳು ಅಥವಾ ಪರಮಾಣುಗಳು ವಿಭಜಿಸಿ ಒಂದು ಇದ್ದದ್ದು ಎರಡಾಗತ್ತೆ. ಅರ್ಥ ಆಯ್ತಾ? ಎರಡಿದ್ದು 4 ಆಗುತ್ತೆ, 4 ಇದ್ದಿದ್ದು 8 ಆಗುತ್ತೆ. ಈ ರೀತಿ ಆ ನ್ಯೂಕ್ಲಿಯರ್ ಕ್ರಿಯೆಯಲ್ಲಿ ಏನಾಗುತ್ತೆ? ಸೂರ್ಯನ ಅಣುಗಳು ಏನಾಗುತ್ತೆ? ಅಣುಗಳು ಅಥವಾ ಪರಮಾಣುಗಳು ಏನು ವಿಭಜಿಸಿ ಶಾಖ ಮತ್ತು ಬೆಳಕನ್ನು ಉಂಟು ಮಾಡುತ್ತೆ. ಅರ್ಥ ಆಗ್ತಿದೆಯಾ? ಈ ರೀತಿ. ಯು ವಿಲ್ ಲರ್ನ್ ಅಬೌಟ್ ದಿಸ್ ಪ್ರೋಸೆಸ್ ಇನ್ ಹೈಯರ್ ಕ್ಲಾಸಸ್. ಈ ನ್ಯೂಕ್ಲಿಯರ್ ರಿಯಾಕ್ಷನ್ ಬಗ್ಗೆ ನೀವು ನೆಕ್ಸ್ಟ್ 10th ಸ್ಟ್ಯಾಂಡರ್ಡ್ಗೆ ಇದ್ರ ಬಗ್ಗೆ ಡಿಸ್ಕಷನ್ ಇದೆ. ಇದನ್ನು ನೀವು ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋರಂತೆ ಅಂತೇಳಿ ಹೇಳ್ತಿದ್ದಾರೆ. ಫುಲ್ ಡೀಟೇಲ್ ಆಗಿ ವಾಟ್ ಈಸ್ ನ್ಯೂಕ್ಲಿಯರ್ ರಿಯಾಕ್ಷನ್, ಹೌ ದೇ ಹ್ಯಾವ್ ವರ್ಕ್ಡ್ ಅಂತೇಳಿ ಇದೆ. ಇಲ್ಲಿ ತಿಳ್ಕೊಳ್ಬೇಕಾಗಿರೋದೇನು? ಸೂರ್ಯನಲ್ಲಿ ಉಂಟಾಗ್ತಕ್ಕಂತಹ ಉಷ್ಣ ಮತ್ತು ಬೆಳಕು ಯಾವ ಪ್ರೋಸೆಸ್ಸಿಂದ ನಡೆಯುವಂಥದ್ದು? ಇಟ್ಸ್ ಪ್ರೊಡ್ಯೂಸ್ಡ್ ಬೈ ನ್ಯೂಕ್ಲಿಯರ್ ರಿಯಾಕ್ಷನ್. ನ್ಯೂಕ್ಲಿಯರ್ ಕ್ರಿಯೆಯಿಂದ ಉತ್ಪತ್ತಿಯಾಗ್ತಕ್ಕಂತಹ ಒಂದು ಶಾಖ ಮತ್ತು ಬೆಳಕು ಸೂರ್ಯನಲ್ಲಿ ನಡೆಯುವಂಥದ್ದು. ಅರ್ಥ ಆಗ್ತಿದೆಯಾ? ಆಕ್ಟಿವಿಟಿ 10.3 ನೋಡಿ. Place a piece of burning wood or charcoal on an iron plate or a tawa. ಏನು ಮಾಡಿ? ಒಂದು ಕಬ್ಬಿಣದ ತಟ್ಟೆಯನ್ನು ತೆಗೆದುಕೋಬೇಕು. ಆಯ್ತಾ? ಐರನ್ದು ಕಬ್ಬಿಣದ ತಟ್ಟೆ ಥರ ಅಥವಾ ಹೆಂಚಿನ ಮೇಲೆ, ಈಗ ಮನೆ ಮೇಲೆ ಹಂಚಿರುತ್ತಲ್ಲ, ಆ ಹೆಂಚಿನ ಮೇಲೆ ಉರಿಯುತ್ತಿರ್ತಕ್ಕಂತಹ, ಅಥವಾ ನಾವು ದೋಸೆ ಹಂಚು ಅಥವಾ ಕಬ್ಬಿಣದ ಹಂಚು ಬರುತ್ತಲ್ಲ, ರೊಟ್ಟಿ ಹಾಕೋ ಹಂಚು, ಅದರ ಮೇಲೆ ಏನು ಮಾಡಬೇಕು? ಉರಿದಿರ್ತಕ್ಕಂತಹ ಕಟ್ಟಿಗೆ ಅಥವಾ ಇದ್ದಲನ್ನು ಇರಿಸ್ಬೇಕು. ಪ್ಲೇಸ್ ಎ ಪೀಸ್ ಆಫ್ ಬರ್ನಿಂಗ್ ವುಡ್ ಆರ್ ಎ ಚಾರ್ಕೋಲ್. ನಾವು ಒಂದು ಇದ್ದಿಲದ ತುಣುಕು ಅಥವಾ ಒಂದು ಮರದ ತುಂಡನ್ನು ಕಬ್ಬಿಣದ ತವಾ ಮೇಲೆ ಇರಿಸ್ಬೇಕು. ಕವರ್ ಇಟ್ ವಿತ್ ಎ ಗ್ಲಾಸ್ ಜಾರ್. ಆ ಒಂದು ಕಟ್ಟಿಗೆ, ಮರದ ಕಟ್ಟಿಗೆ ಅಥವಾ ಇದ್ದಿಲನ್ನು ಯಾವುದರಿಂದ ಮುಚ್ಚಬೇಕು? ಒಂದು ಗಾಜಿನ ಜಾರ್
ಮುಚ್ಚಳದಿಂದ ಮುಚ್ಚಬೇಕು. ಆರ್ ಎ ಟಂಬ್ಲರ್ ಅಥವಾ ಯಾವುದಾದ್ರೂ ಸ್ಟೀಲ್ನ ಮುಚ್ಚಳದಿಂದ ಅಥವಾ ಕಪ್ ಥರ ಅಂಥದ್ದು. ಆರ್ ಎ ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ ಜಾರ್, ನಾವು ನೋಡೋದಕ್ಕೆ ಸಹಾಯವಾಗ್ತಕ್ಕಂತಹ ಟ್ರಾನ್ಸ್ಪರೆಂಟ್ ಪಾರದರ್ಶಕವಾಗಿರ್ತಕ್ಕಂತಹ ಒಂದು ಪ್ಲಾಸ್ಟಿಕ್ನ ಜಾಡಿಯಿಂದ ಅದನ್ನು ಮುಚ್ಚಬೇಕು. ಅಬ್ಸರ್ವ್ ವಾಟ್ ಹ್ಯಾಪನ್ಸ್, ಹಾಗೆ ಅದನ್ನು ಗಮನಿಸಿ ಏನು ನಡೆಯುತ್ತೆ. ಅಲ್ಲಿ ನಾವು ಅಂಚು ಮೇಲೆ ಇಟ್ಟಿರ್ತಕ್ಕಂತಹ ಆ ಇದ್ದಿಲು ಮತ್ತು ಮರದ ಕಟ್ಟಿಗೆ ಹುರಿತಿರುವಂಥದ್ದು ಈ ಗ್ಲಾಸ್ ಜಾರು ಅಥವಾ ಪ್ಲಾಸ್ಟಿಕ್ ಜಾರು ಇದನ್ನೆಲ್ಲ ಮುಚ್ಚಿದ ಮೇಲೆ ಏನಾಗುತ್ತೆ ಅಂತೇಳಿ ಗಮನಿಸಿ ಅಂತೇಳಿ. ಡಸ್ ಚಾರ್ಕೋಲ್ ಸ್ಟಾಪ್ ಬರ್ನಿಂಗ್ ಆಫ್ಟರ್ ಸಮ್ ಟೈಮ್, ಸ್ವಲ್ಪ ಸಮಯದ ನಂತರ ಚಾರ್ಕೋಲ್ ಅಂದರೆ ಇದ್ದಿಲು ಉರಿತಕ್ಕಂತಹ ಇದ್ದಿಲು ಏನಾದರೂ ಸ್ಟಾಪ್ ಮಾಡುತ್ತಾ ಉರಿಯುತ್ತಿರುವಂತಹ ಇದ್ದಿಲು ಉರಿಯೋದನ್ನು ನಿಲ್ಲಿಸುತ್ತದೆಯೇ ಅಂತ ನಿಂತೋಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಕ್ಯಾನ್ ಯು ಥಿಂಕ್ ಆಫ್ ದ ರೀಸನ್ಸ್ ವೈ ಇಟ್ ಸ್ಟಾಪ್ ಬರ್ನಿಂಗ್, ಏನಾದರೂ ಯೋಚನೆ ಮಾಡಿದ್ದೀರಾ ಯಾಕದು ಉರಿತಿರ್ತಕ್ಕಂತಹ ಇದ್ದಿಲಿನ ಮತ್ತು ಕಟ್ಟಿಗೆಯ ತುಣುಕುಗಳು ಯಾಕೆ ಉರಿಯೋದನ್ನು ನಿಲ್ಲಿಸ್ತು ಅಂತೇಳಿ ಯೋಚಿಸ್ತಾ ಇದ್ದೀರಾ ಅಥವಾ ಯೋಚಿಸಬಲ್ಲಿರಾ ಯಾಕೆ ಉರಿತಾ ಇಲ್ಲ ಅಂತೇಳಿ? ಆಲ್ರೆಡಿ ನಿಮಗೆ ಅರ್ಥ ಆಗಿರಬೇಕು. ಅಲ್ಲೇನು ಇಲ್ಲಿ ಒಂದು ತವಾ ಇದೆ ಅಂತ ತಿಳ್ಕೊಳ್ಳೋಣ. ಅರ್ಥ ಆಗ್ತಿದೆಯಾ? ಇದ್ರ ಮೇಲೆ ಏನಿಟ್ಟಿದ್ದೀವಿ ನಾವು? ಒಂದು ಇದ್ದಿಲಿನ ತುಣುಕು ಅಥವಾ ಕಟ್ಟಿಗೆಯ ತುಣುಕನ್ನು ಇಟ್ಟಿದ್ದೀವಿ. ಅರ್ಥ ಆಗ್ತಿದೆಯಾ? ಇದನ್ನು ಇಲ್ಲಿ ಬೆಂಕಿಯ ಸಹಾಯದಿಂದ ಇದು ಉರಿತಾ ಇದೆ. ಇದನ್ನು ಏನು ಮಾಡಿದ್ದೀವಿ? ಕವರ್ ಮಾಡಿಬಿಟ್ಟಿದ್ದೀವಿ, ಮುಚ್ಚಿಬಿಟ್ಟಿದ್ದೀವಿ. ಯಾವುದರಿಂದ? ಒಂದು ಪ್ಲಾಸ್ಟಿಕ್ ಜಾರು ಅಥವಾ ಗ್ಲಾಸ್ ಜಾರಿಂದ. ಇಲ್ಲಿ ಎಷ್ಟು ಹೊತ್ತು ಈ ಜಾರ್ ಒಳಗಡೆ ಗಾಳಿ ಇತ್ತೋ ಅಷ್ಟು ಹೊತ್ತು ಈ ಕಟ್ಟಿಗೆಯ ತುಣುಕು ಮತ್ತು ಆ ಇದ್ದಿಲಿನ ತುಣುಕು ಉರಿತಾ ಇರುತ್ತೆ. ಆ ಗಾಳಿ ಒಳಗೆ ಬರುವಂಥದ್ದು ಸಾಧ್ಯವಾಗಲಿಲ್ಲ ಅಂದರೆ ಅಲ್ಲಿಗೇನಾಗುತ್ತೆ, ಇಲ್ಲಿ ಇರ್ತಕ್ಕಂತಹ ಈ ಇದ್ದಿಲು ಏನಾಗುತ್ತೆ, ಉರಿಯೋದನ್ನು ನಿಲ್ಲಿಸ್ಬಿಡುತ್ತೆ. ಅಲ್ಲಿಗೆ ಏರ್ ಈಸ್ ನೆಸೆಸರಿ ಟು ಕಂಬಷನ್ ಆಫ್ ಎನಿ ಸಬ್ಸ್ಟೆನ್ಸಸ್. ಗಾಳಿ ಇಲ್ಲದೆ ಹೋದರೆ ಯಾವುದೇ ವಸ್ತುಗಳು ಉರಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಏನಾಗುತ್ತೆ, ಇದ್ದಿಲು ಅಥವಾ ಕಟ್ಟಿಗೆ ತುಣುಕು ಉರಿಯೋದನ್ನು ನಿಲ್ಲಿಸುತ್ತೆ. ಯು ಮೈಟ್ ಹ್ಯಾವ್ ಯರ್ಡ್ ದಟ್ ವ್ಯಾನ್ ದ ಕ್ಲಾತ್ಸ್ ಆಫ್ ಎ ಪರ್ಸನ್ಸ್ ಕ್ಯಾಚಸ್ ಫೈರ್, ದ ಪರ್ಸನ್ is covered with a blanket to extinguish fire. ಒಬ್ಬ ವ್ಯಕ್ತಿಗೆ ಅವನ ಬಟ್ಟೆಗೆ ಬೆಂಕಿ ಹತ್ಕೊಂಡಿದೆ. ಆ ಬೆಂಕಿ ಹತ್ತಿರ್ತಕ್ಕಂತಹ ವ್ಯಕ್ತಿಗೆ ಏನು ಮಾಡಿದ್ದಾರೆ? ಒಂದು ಕಂಬಳಿ, ದಪ್ಪನಾದ ಬ್ಲಾಂಕೆಟ್, ಬೆಡ್ಶೀಟು ಅಥವಾ ಕಂಬಳಿಯಿಂದ ಏನು ಮಾಡಿದ್ದಾರೆ? ಆ ವ್ಯಕ್ತಿಯನ್ನು ಸುತ್ತಿದ್ದಾರೆ. ಯಾಕೆ ಅಂತೇಳಿ ಯೋಚಿಸ್ತೀರಾ? ಯಾಕೆ ಆ ರೀತಿ ಮಾಡಿದ್ದಾರೆ ಅಂತ? ಕ್ಯಾನ್ ಯು ಗೆಸ್ ವೈ? ಹಾಗಾದರೆ ಯಾಕೆ ಆ ವ್ಯಕ್ತಿ ಬೆಂಕಿ ಹತ್ತಿರ್ತಕ್ಕಂತಹ ಆ ವ್ಯಕ್ತಿಯನ್ನು ಕಂಬಳಿಯಿಂದ ಯಾಕೆ ಸುತ್ತಿದ್ದಾರೆ? ದಪ್ಪನಾದ ಬ್ಲಾಂಕೆಟಿಂದ ಯಾಕೆ ಅವನ್ನ ಸುತ್ತಿದ್ದಾರೆ? ಬಿಕಾಸ್ ವೈ? ಬ್ಲಾಂಕೆಟ್ ರ್ಯಾಪ್ಡ್ ಅರೌಂಡ್ ಎ ಪರ್ಸನ್ಸ್ ಹೂಸ್ ಕ್ಲಾತ್ಸ್ ಕ್ಯಾಚ್ ಫೈರ್. ಅಂದರೆ ಬೆಂಕಿ ಹತ್ತಿರ್ತಕ್ಕಂಥ ವ್ಯಕ್ತಿಯನ್ನು ಕಂಬಳಿಯಿಂದ ಸುತ್ತಿರ್ತಕ್ಕಂತಹ ಈ ಚಿತ್ರವನ್ನು ನೋಡ್ಬೋದು ನಾವಿಲ್ಲಿ. ಯಾಕೆ ಅಂತ ಹೇಳ್ತೀರಾ? ನಾವು ರೀಕಾಲ್ ಸಮ್ ಆಫ್ ಯುವರ್ ಎಕ್ಸ್ಪೀರಿಯನ್ಸ್. ನಿಮಗೆ ತಿಳಿದಿರ್ತಕ್ಕಂಥ ಕೆಲವೊಂದು ಅನುಭವಗಳನ್ನ ನೀವು ತಿಳಿಸಿ. ಅಂದರೆ ಬೆಂಕಿ ಹತ್ಕೊಂಡಾಗ ಒಬ್ಬ ವ್ಯಕ್ತಿಗೆ ಅವನು ಹಾಕಿರ್ತಕ್ಕಂತಹ ಬಟ್ಟೆಗೆ ಬೆಂಕಿ ಹತ್ಕೊಳ್ಳೋದು ಅಲ್ವಾ? ಹಾಗಾದರೆ ಏನನ್ನು ಮಾಡ್ತಾರೆ? ನೀರು ಹಾಕ್ತಾರೋ ಅಥವಾ ಬೆಡ್ಶೀಟ್ ಅಥವಾ ಯಾವ್ದಾದ್ರು ಚೀಲಗಳನ್ನ ಸುತ್ತುತ್ತಾರೋ, ಅದರಲ್ಲೂ ಯಾವ ಥರದ ಗೋಣಿ ಚೀಲನೋ ಅಥವಾ ಪ್ಲಾಸ್ಟಿಕ್ ಚೀಲನೋ ಅಥವಾ ದಪ್ಪನಾದ ಬೆಡ್ಶೀಟನ್ನು ಸುತ್ತುತ್ತಾರೋ, ಬೆಂಕಿಯನ್ನು ನೆನೆಸೋದಕ್ಕೆ ನೀರನ್ನು ಎರಚುತ್ತಾರೋ, ಏನು ಮಾಡ್ತಾರೆ ಅಂತೇಳಿ ತಿಳಿಸಿ ಅಂತೇಳಿ. ನೀವು ನೋಡಿರ್ತೀರ ಯಾರಿಗಾರು ಅಥವಾ ಯಾವ್ದಾದ್ರು ಒಂದು ವಸ್ತು ಹತ್ಕೊಳ್ತು ಅಂದರೆ ಅದಕ್ಕೆ ಏನು ಮಾಡ್ತಾರೆ? Does a matchstick burn it itself? How does it burn? ನಾವು ಒಂದು ಬೆಂಕಿ ಕಡ್ಡಿಯು ತನ್ನಿಂತಾನೇ ಏನಾದರೂ ಉರಿಯುತ್ತಾ? ಡಸ್ ದ ಮ್ಯಾಚ್ಸ್ಟಿಕ್ ಬರ್ನ್ ಬೈ ಇಟ್ ಸೆಲ್ಫ್? ಯಾವುದಾದ್ರೂ ಬೆಂಕಿ ಕಡ್ಡಿ ತಾನಾಗಿ ಒಂದು ಕಡೆ ಇಟ್ಟಿದ್ರೆ ತಾನಾಗಿ ಏನಾದರೂ ಹತ್ಕೊಳ್ತಾ? ಯು ಮಸ್ಟ್ ಹ್ಯಾವ್ ಹ್ಯಾಡ್ ಆ್ಯನ್ ಎಕ್ಸ್ಪೀರಿಯನ್ಸ್ ಆಫ್ ಬರ್ನಿಂಗ್ ಎ ಪೀಸ್ ಆಫ್ ಪೇಪರ್. ಡಸ್ ಇಟ್? ಹಾಗಾದರೆ ನಿಮಗೆ ಅನುಭವ ಇರ್ಬೋದು. ಒಂದು ಕಾಗದದ ತುಣುಕನ್ನು ತೆಗೆದುಕೊಳ್ಳಿ, ಅದನ್ನು ಏನು ಮಾಡಬೇಕು? ನಿಮಗೆ ಗೊತ್ತಿರ್ತಕ್ಕಂತಹ ಕಾಗದದ ಚೂರಿಂದ ಉರಿಸಿದ ಅನುಭವ ನಿಮ್ಗಾಗಿದೆಯಾ? ಎಲ್ಲರೂ ಸಾಮಾನ್ಯವಾಗಿ ಪೀಸ್ ಆಫ್ ಪೇಪರ್ನ ನಾವು ಸಾಮಾನ್ಯವಾಗಿ ಎಲ್ಲರೂ ಉರಿಸಿರ್ತೀವಿ ಅಲ್ವಾ? ಕಾಗದದ ಚೂರನ್ನು ಉರಿಸೇ ಇರ್ತೀವಿ. ಡಸ್ ಇಟ್ ಬರ್ನ್ಸ್ ವೆನ್ ಎ ಬರ್ನಿಂಗ್ ಮ್ಯಾಚ್ಸ್ಟಿಕ್ ಇಸ್ ಬ್ರಾಟ್ ನಿಯರ್ ಇಟ್? ಹಾಗಾದರೆ ಬೆಂಕಿ ಹಚ್ಚಿರ್ತಕ್ಕಂತಹ ಆ ಒಂದು
ಮ್ಯಾಸ್ಟಿಕ್ ಅಂದರೆ ಬೆಂಕಿಯ ಕಡ್ಡಿ ಇರುತ್ತಲ್ಲ, ಅದನ್ನು ಹತ್ತಿರ್ತಕ್ಕಂತಹ ಬೆಂಕಿ ಕಡ್ಡಿಯನ್ನು ನಾವು ಪೇಪರ್ನ ಹತ್ತಿರ ತೆಗೆದುಕೊಂಡೋದ್ರೆ ಆ ಪೇಪರ್ ಏನಾದ್ರು ಉರಿಯುತ್ತಾ ಅಂತೇಳಿ ಕೇಳ್ತಿದ್ದಾರೆ. ಹೊತ್ಕೊಂಡು ಉರಿಯುತ್ತಾ ಅಂತೇಳಿ. And then, can you burn a piece of wood by bringing a lighted matchstick near it? ಅದೇ ಥರ ಇಲ್ಲೇನು ಮಾಡಿದ್ವಿ, ಕಾಗದದ ಹತ್ತಿರ ಒಂದು ಬೆಂಕಿ ಕಡ್ಡಿಯನ್ನು ಹಚ್ಚಿಬಿಟ್ಟು ಅದ್ರ ಹತ್ರ ಇಡಿದ್ರೆ ಆ ಕಾಗದ ಉರಿಯುತ್ತೋ ಇಲ್ವೋ ಅಂತ ಕೇಳ್ತಿದ್ದಾರೆ. ಅದ್ರ ಹತ್ರ ಇಟ್ಟರೆ ಖಂಡಿತ ಅದು ಫೈರ್ನ ಕ್ಯಾಚ್ ಮಾಡ್ಕೊಳುತ್ತೆ ಅಲ್ವಾ, ಹತ್ಕೊಳ್ಳುತ್ತೆ ಕಾಗದದ ತುಣುಕು. ಅದೇ ರೀತಿ ಇನ್ನೊಂದು, ಕ್ಯಾನ್ ಯು ಬರ್ನ್ ಎ ಪೀಸ್ ಆಫ್ ವುಡ್ ಬೈ ಬ್ರಿಂಗಿಂಗ್ ಎ ಲೈಟೆಡ್ ಮ್ಯಾಸ್ಟಿಕ್ ನಿಯರ್ ಇಟ್? ಅದೇ ರೀತಿ ಉರಿತಿರ್ತಕ್ಕಂತಹ ಅಥವಾ ಬೆಂಕಿ ಹತ್ತಿರ್ತಕ್ಕಂತಹ ಬೆಂಕಿ ಕಡ್ಡಿಯನ್ನು ಮರದ ತುಣುಕು, ಮರದ ಕಟ್ಟಿಗೆ ಹತ್ರ ಇಟ್ಟರೆ ಅದು ಬೆಂಕಿ ಹತ್ಕೊಳುತ್ತಾ ಅದಕ್ಕೆ. ಅಂದರೆ ಮರದ ಕಟ್ಟಿಗೆಗೆ, ಮರದ ತುಂಡುಗೆ ಬೆಂಕಿ ಹತ್ತಿರ್ತಕ್ಕಂತಹ ಬೆಂಕಿ ಕಡ್ಡಿಯನ್ನು ಅದರ ಬಳಿ ಇಟ್ಟರೆ, ಅದರ ಹತ್ತಿರ ಇಟ್ಟರೆ ಅದು ಆ ಕಟ್ಟಿಗೆಯನ್ನು ಉರಿಯುತ್ತಾ ಅಥವಾ ಬೆಂಕಿ ಹತ್ಕೊಳುತ್ತಾ ಅಂತೇಳಿ ಕೇಳ್ತಿದ್ದಾರೆ. ವೈ ಡು ಯು ಹ್ಯಾವ್ ಟು ಯೂಸ್ ಪೇಪರ್ ಆರ್ ಕೆರೋಸಿನ್ ಆಯಿಲ್ ಟು ಸ್ಟಾರ್ಟ್ ಫೈರ್ ಇನ್ ವುಡ್ ಆರ್ ಕೋಲ್? ಹಾಗಾದರೆ ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು, ಈಗ ನಮ್ಮ ಮನೆಗಳಲ್ಲಿ ನೀರನ್ನು ಕಾಯಿಸಬೇಕು ಅಂದರೆ ಒಲೆಗಳಿಗೆ ಕಟ್ಟಿಗೆಯನ್ನು ಹಾಕ್ತಾರೆ, ಮರದ ಕಟ್ಟಿಗೆಗಳನ್ನ. ಅದನ್ನು ಹತ್ತಿಸ್ಬೇಕು ಅಂದರೆ, ಅಥವಾ ಕಲ್ಲಿದ್ದಲನ್ನು ಕೋಲ್ನ ಹತ್ತಿಸ್ಬೇಕು ಅಂದರೆ ಪೇಪರ್ ಆರ್ ಕೆರೋಸಿನ್ ಆಯಿಲ್ ಟು ಸ್ಟಾರ್ಟ್ ಫೈರ್ ವುಡ್ ಆರ್ ಕೋಲ್. ಮರದ ಕಟ್ಟಿಗೆ ಅಥವಾ ಕಲ್ಲಿದ್ದಲನ್ನು ಹೊತ್ತಿಸ್ಬೇಕು ಅಂದರೆ ಕಾಗದ ಅಥವಾ ಸೀಮೆ ಎಣ್ಣೆಯನ್ನು ಯಾಕೆ ಬಳಸ್ತಾರೆ? ಸ್ವಲ್ಪ ಪೇಪರ್ ಹಾಕ್ಬಿಟ್ಟು ಕಾಗದವನ್ನು ಹಾಕ್ಬಿಟ್ಟು ಆಮೇಲೆ ಬೆಂಕಿ ಕಡ್ಡಿ ಹಚ್ತಾರೆ ಒಲೆ ಹಚ್ಚಬೇಕಾದ್ರೆ, ಗಮನಿಸಿರ್ಬೇಕು ನಿಮ್ಮ ಮನೆಗಳಲ್ಲಿ. ಅಥವಾ ಒಂದು ಸ್ವಲ್ಪ ಸೀಮೆ ಎಣ್ಣೆಯನ್ನು ಕಟ್ಟಿಗೆ ಮೇಲೆ ಹಾಕ್ತಾರೆ, ಆಮೇಲೆ ಬೆಂಕಿ ಕಡ್ಡಿಯನ್ನು ಹಚ್ತಾರೆ, ಅದು ಬೇಗ ಹತ್ಕೊಳ್ಳುತ್ತೆ. ಅಂದರೆ ಕಾಗದ ಮತ್ತು ಸೀಮೆ ಎಣ್ಣೆ, ಕೆರೋಸಿನ್ ಆಯಿಲು ಬೇಗ ಬೆಂಕಿಯನ್ನು ಹತ್ತಿಸ್ಕೊಳ್ಳುತ್ತೆ, ಅಂದರೆ ಹೊತ್ತುಕೊಳ್ಳುವಂತಹ ಶಕ್ತಿ ಅದಕ್ಕಿದೆ. ಅಂದರೆ ಕಡಿಮೆ ತಾಪಮಾನದಲ್ಲೇ, ಕಡಿಮೆ ಉಷ್ಣತೆಯಲ್ಲಿ ಏನಾಗುತ್ತೆ, ಅದು ಇಟ್ ಈಸ್ ಏಬಲ್ ಟು ಕ್ಯಾಚಸ್ ಫೈರ್. ಅದು ಬೆಂಕಿಯನ್ನು ಹತ್ತಿಸ್ಕೊಳ್ಳುವಂತಹ ಸಾಮರ್ಥ್ಯ ಆ ಕಾಗದದ ತುಣುಕಿಗೂ ಮತ್ತು ಕೆರೋಸಿನ್ ಆಯಿಲ್ಗೂ ಇದೆ. ಹ್ಯಾವ್ ಯು ಯರ್ಡ್ ಎ ಫಾರೆಸ್ಟ್ ಫೈರ್? ಹಾಗಾದರೆ ನೀವು ಕಾಡ್ಗಿಚ್ಚುಗಳ ಬಗ್ಗೆ ಕೇಳಿದ್ದೀರಾ? ಕಾಡ್ಗಿಚ್ಚು, ಬೆಂಕಿಯಲ್ಲಿ ಕಾಡಿನ ತುಂಬ ಬೆಂಕಿ ಹತ್ಕೊಂಡಿದೆ, ಕಾಡು ಎಲ್ಲ ಯಾರೋ ಬೆಂಕಿ ಹಾಕಿದ್ದಾರೆ ಅಂತೇಳಿ ಹೇಳ್ತಾರೆ, ಕೇಳಿದ್ದೀರಾ? ಹೀಗೆ ಡ್ಯೂರಿಂಗ್ ಎಕ್ಸ್ಟ್ರೀಮ್ ಹೀಟ್ ಆಫ್ ಸಮ್ಮರ್, ತುಂಬ ಬೇಸಿಗೆ ಇರ್ತಕ್ಕಂತಹ, ಬೇಸಿಗೆ ಸುಡು ಬಿಸಿಲಿನಲ್ಲಿ ತುಂಬ ಬಿಸಿಲಿದೆ ಅಂತಹ ಸಮಯದಲ್ಲಿ ಅಟ್ ಸಮ್ ಪ್ಲೇಸಸ್ ಡ್ರೈ ಗ್ರಾಸಸ್ ಕ್ಯಾಚಸ್ ಫೈರ್. ಈ ಒಂದು ಕೆಲವು ಒಣ ಹುಲ್ಲಿಗೆ ಬೆಂಕಿ ಬೀಳುತ್ತೆ. ಕಾಡಿನಲ್ಲಿ ಗಿಡ ಮರಗಳು ಸ್ವಲ್ಪ ಡ್ರೈ ಆಗಿರುತ್ತೆ, ಆದರೆ ನೆಲಭಾಗದಲ್ಲಿ ಇರ್ತಕ್ಕಂತಹ ಕೆಲವೊಂದು ಒಣ ಗ್ರಾಸಸ್, ಹುಲ್ಲೆಲ್ಲ ಏನು ಒಣಗಿ ತುಂಬ ಗರ್ಗರಿಯಾಗಿರುತ್ತೆ. ತುಂಬ ಬಿಸಿಲು, ತುಂಬ ಸುಡ್ತಾ ಇದ್ರೆ ಬಿಸಿಲು, ತುಂಬ ಉರಿ ಬಿಸಿಲು, ಸುಡು ಬಿಸಿಲಿದ್ರೆ ಏನಾಗುತ್ತೆ, ಆ ಒಣ ಹುಲ್ಲಿಗೆ ಏನಾಗುತ್ತೆ, ಬೆಂಕಿ ಹತ್ಕೊಳ್ಳುತ್ತೆ. ಅಟ್ ಸಮ್ ಪ್ಲೇಸಸ್ ಡ್ರೈ ಗ್ರಾಸಸ್ ಕ್ಯಾಚಸ್ ಫೈರ್, ಫ್ರಮ್ ದ ಗ್ರಾಸಸ್ ಇಟ್ ಸ್ಪ್ರೆಡ್ಸ್ ಟು ಟ್ರೀಸ್. ಈಗೇನಾಗುತ್ತೆ, ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡಿ, ಇಲ್ಲಿರ್ತಕ್ಕಂತಹ ಈ ಹುಲ್ಲಿಗೆ ಬೆಂಕಿ ಹತ್ಕೋದು, ಇಲ್ಲೆಲ್ಲ ಮರಗಳಿದೆ, ಅರ್ಥ ಆಗ್ತಿದ್ಯಾ? ಇಲ್ಲೆಲ್ಲ ಮರಗಳಿದೆ. ಇದು ಹತ್ಕೊಂಡು ಏನಾಗುತ್ತೆ, ಒಂದೊಂದೇ ಮರದ ಬುಡಕ್ಕೆ ಸ್ಪ್ರೆಡ್ ಆಗುತ್ತೆ. ಅದೆಲ್ಲದಕ್ಕೂ ಏನಾಗುತ್ತೆ, ಆ ಬೆಂಕಿಯು ಹುಲ್ಲಿನಿಂದ ಮರಗಳಿಗೆ ಹರಡುತ್ತೆ. ಈ ಹುಲ್ಲಿಗೆ ಬೆಂಕಿ ಹತ್ಕೊಂಡಿದ್ದು ಮರಗಳಿಗೆ ಹರಡುತ್ತೆ. ಈ ರೀತಿ ಹರಡೋದ್ರಿಂದ ಆ್ಯಂಡ್ ವೆರಿ ಸೂನ್ ಎ ಹೋಲ್ ಫಾರೆಸ್ಟ್ ಈಸ್ ಆನ್ ಫೈರ್. ಬರೀ ಮರಗಳಿಗಲ್ಲ, ಇಡೀ ಕಾಡಿಗೆ ಫುಲ್ ಬೆಂಕಿ ಹರಡ್ಕೊಂಡು ಬಿಡುತ್ತೆ. ಅರ್ಥ ಆಯ್ತಾ? ಇಡೀ ಕಾಡು ಬೆಂಕಿಗೆ ಆಹುತಿ ಆಗುತ್ತೆ. ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಸಚ್ ಫೈರ್ಸ್. ಈ ರೀತಿ ಕಾಡಿಗೆ ಸ್ವಲ್ಪ ಬೆಂಕಿ ಎತ್ಕೊಂಡ್ರೆ ಅದು ಬೇಸಿಗೆ ಸಂದರ್ಭದಲ್ಲಿ ಏನಾಗುತ್ತೆ, ಇಡೀ ಕಾಡಿಗೆ ಬೆಂಕಿ ಹರಡ್ಕೊಂಡು ಇಂಥ ಬೆಂಕಿಯನ್ನು ನಂದಿಸೋದಕ್ಕೆ, ಇಟ್ಸ್ ಟು ಕಂಟ್ರೋಲ್ ಸಚ್ ಫೈರ್ ಇಸ್ ವೆರಿ ಡಿಫಿಕಲ್ಟ್. ತುಂಬ ಈಗ ಮನೆಗಳಲ್ಲಿ ಒಬ್ಬರಿಗೆ ಅಥವಾ ಒಂದು ವಸ್ತುವಿಗೆ ಬೆಂಕಿ ಹತ್ಕೊಂಡ್ರೆ ಅದನ್ನು ನಾವು ನಂದಿಸೋಕ್ಕಾಗಲ್ಲ. ಅಂಥದ್ರಲ್ಲಿ ಇಡೀ ಕಾಡಿಗೆ ಬೆಂಕಿ ಹತ್ತಿದ್ರೆ ನಾವು ಅದನ್ನು ನಂದಿಸೋಕ್ಕಾಗತ್ತಾ? ನೋ ಅಲ್ವಾ? ಅದು ತುಂಬ ಕಷ್ಟಕರವಾಗಿರುತ್ತೆ. ಫಾರೆಸ್ಟ್ ಫೈರ್, ಈ ಚಿತ್ರದಲ್ಲಿ ಕೊಟ್ಟಿದ್ದಾರೆ, ಗೊತ್ತಾಗ್ತಿದ್ಯಾ? ಹಾಗಾದರೆ
Do these experience tell you that different substances catches fire at different temperature? ಈ ಎಲ್ಲ ಒಂದು ನೀವು ಏನೇನು ಪೇಪರ್ ಕಾಗದಕ್ಕೆ ಹೇಗೆ ಬೆಂಕಿ ಹತ್ಕೊಳ್ಳುತ್ತೆ, ಮರದ ತುಂಡು ಯಾವ ರೀತಿ ಬೆಂಕಿ ಹತ್ಕೊಳ್ಳುತ್ತೆ, ಹಾಗಾದರೆ ಹುಲ್ಲು ಹೇಗೆ ಬೆಂಕಿ, ಇದನ್ನೆಲ್ಲ ನೀವು ಕೇಳಿದ್ಮೇಲೆ ಈ ಅನುಭವಗಳು ನಿಮ್ಗೇನು ಅನ್ನಿಸ್ತು? ವಿವಿಧ ವಸ್ತುಗಳು ಅಂದರೆ ಟೆಲ್ ಟು ದಟ್ ಡಿಫ್ರೆಂಟ್ ಸಬ್ಸ್ಟಾನ್ಸಸ್ ಕ್ಯಾಚಸ್ ಫೈರ್ ಅಟ್ ಡಿಫ್ರೆಂಟ್ ಟೆಂಪರೇಚರ್. ವಿವಿಧ ವಸ್ತುಗಳು ಬೇರೆ ಬೇರೆ ಉಷ್ಣತೆಯಲ್ಲಿ ಬೆಂಕಿ ಹತ್ತಿಕೊಳ್ಳುತ್ತವೆ ಅನ್ನೋದನ್ನು ತಿಳಿಸ್ಬೋದು. ಅಂದರೆ ಕಾಗದ ಬೇಗ ಬೆಂಕಿ ಹತ್ಕೊಳ್ಳುತ್ತೆ ಅಲ್ವಾ, ಪೇಪರ್. ಅದೇ ಸ್ವಲ್ಪ ಮರದ ತುಂಡು ಸ್ವಲ್ಪ ಸಮಯ ತಗೊಳುತ್ತೆ. ಅದೇ ಕೆರೋಸಿನ್ ಆಯಿಲ್ ಅಲ್ವಾ, ಸೀಮೆಎಣ್ಣೆ ಬೇಗ ಕಾಗದಕ್ಕಿಂತ ಹೆಚ್ಚು ವೇಗವಾಗಿ ಬೆಂಕಿಯನ್ನು ಹತ್ತಿಸ್ಕೊಳ್ಳುತ್ತೆ. ಅಂದರೆ ಪ್ರತಿಯೊಂದು ವಸ್ತುಗಳು ವಿವಿಧ ರೀತಿಯಲ್ಲಿ ಉಷ್ಣತೆಯನ್ನು ಪಡ್ಕೊಳ್ಳುತ್ತೆ. ಬೆಂಕಿ ಹತ್ಕೊಳ್ಳೋದಕ್ಕೆ ಕೆಲವೊಂದು ಸಮಯಗಳನ್ನ ಉಷ್ಣತೆಯನ್ನು ತೆಗೆದುಕೊಳ್ಳುತ್ತೆ ಅಂತ ತಿಳ್ಕೊಂಡ್ವಿ. ದ ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ಸಬ್ಸ್ಟೆನ್ಸಸ್ ಕ್ಯಾಚಸ್ ಫೈರ್ ಈಸ್ ಕಾಲ್ಡ್ ಇಟ್ಸ್ ಟೆಂಪರೇಚರ್. ಏನು ಇಸ್ ಕಾಲ್ಡ್ ದಿಸ್ ಇಗ್ನಿಷನ್ ಟೆಂಪರೇಚರ್. ಇಗ್ನಿಷನ್ ಟೆಂಪರೇಚರ್ ಅಂದರೆ ಏನಿಲ್ಲ, ಜ್ವಲನ ತಾಪ ಅಂತೇಳಿ ಕರಿತೀವಿ. ವಾಟ್ ಈಸ್ ದ ಮೀನಿಂಗ್ ಆಫ್ ಜ್ವಲನ ತಾಪ ಅಂದರೆ ಯಾವುದೇ ಒಂದು ವಸ್ತು ಒಂದಕ್ಕೆ ದ ಲೋಯೆಸ್ಟ್ ಟೆಂಪರೇಚರ್ ಅಟ್ ವಿಚ್ ಎ ಸಬ್ಸ್ಟೆನ್ಸಸ್, ವಸ್ತು ಒಂದಕ್ಕೆ ಬೆಂಕಿ ಹತ್ಕೊಳ್ಳೋಕ್ಕೆ ಕನಿಷ್ಠ ತಾಪಮಾನವನ್ನು ನಾವು ಅದರ ಜ್ವಲನ ತಾಪ. ದ ಲೋಯೆಸ್ಟ್ ಟೆಂಪರೇಚರ್ ಅತಿ ಕಡಿಮೆ ತಾಪಮಾನ ಅಟ್ ವಿಚ್ ಎ ಸಬ್ಸ್ಟೆನ್ಸಸ್ ಕ್ಯಾಚ್ ಫೈರ್, ಯಾವ ಒಂದು ವಸ್ತು ಹತ್ಕೊಳ್ಳೋದಕ್ಕೆ, ಅದು ಬೆಂಕಿಯನ್ನು ಹತ್ಕೊಳ್ಳೋದಕ್ಕೆ ಕಡಿಮೆ ಉಷ್ಣತೆಯನ್ನು ಪಡ್ಕೊಳ್ಳುತ್ತಲ್ಲ, ಅತಿ ಕನಿಷ್ಠ ತಾಪಮಾನವನ್ನು ಹೊಂದಿರುತ್ತಲ್ಲ, ಅದನ್ನು ನಾವೇನಂತ ಕರಿತೀವಿ? ಜ್ವಲನ ತಾಪ. ಏನಂತ ಕರಿತೀವಿ? ಇಗ್ನಿಷನ್ ಟೆಂಪರೇಚರ್ ಅಂತೇಳಿ ಕರಿತೀವಿ. ಅರ್ಥ ಆಯ್ತಾ? Okay, my dear student, can you tell now why a matchstick does not catch fire on its own at room temperature? ಹಾಗಾದರೆ ನಮ್ಮ ಕೊಠಡಿಯಲ್ಲಿ ಅಥವಾ ನಮ್ಮ ಅಡುಗೆ ಮನೆಯಲ್ಲಿ, ನಮ್ಮ ದೇವರ ಮನೆಗಳಲ್ಲಿ ಇಟ್ಟಿರ್ತಕ್ಕಂಥ ಬೆಂಕಿ ಪೊಟ್ಟಣದಲ್ಲಿ ಅದ್ಯಾಯನಕ್ಕೆ ತಾನಾಗಿ ಬೆಂಕಿಯನ್ನು ಹತ್ಕೊಳ್ಳಲ್ಲ? Why does not catch fire on its own at room temperature? ಕೊಠಡಿಯ ಉಷ್ಣತೆಯಲ್ಲಿ, ಕೊಠಡಿಯ ತಾಪಮಾನದಲ್ಲಿ ಯಾಕೆ ಬೆಂಕಿ ಪೊಟ್ಟಣದಲ್ಲಿರ್ತಕ್ಕಂತಹ ಬೆಂಕಿ ಕಡ್ಡಿಗಳು ಉಷ್ಣತೆಯನ್ನು ಪಡ್ಕೊಂಡು ಹತ್ಕೊಳ್ಳಲ್ಲ? ವೈ ಡಸ್ ದ ಮ್ಯಾಚ್ಸ್ಟಿಕ್ ಸ್ಟಾರ್ಟ್ ಬರ್ನಿಂಗ್ ಆನ್ ರಬ್ಬಿಂಗ್ ಆನ್ ಇಟ್ಸ್ ದ ಸೈಡ್ಸ್ ಆಫ್ ದ ಮ್ಯಾಚ್ಸ್ಟಿಕ್? ಅದು ಬೆಂಕಿ ಪೊಟ್ಟಣದಲ್ಲಿರ್ತಕ್ಕಂಥ ಬೆಂಕಿ ಕಡ್ಡಿಗಳು ಬೆಂಕಿ ಹತ್ಕೊಳ್ಬೇಕು ಅಂದರೆ ನಾವೇನು ಮಾಡ್ತೀವಿ ಹೇಳಿ? ಅದರ ಸೈಡ್ಸಲ್ಲಿ ಸ್ಟಾರ್ಟ್ ಬರ್ನಿಂಗ್ ಎ ರಬ್ಬಿಂಗ್ ಆನ್ ದ ಸೈಡ್ ಆಫ್ ದ ಮ್ಯಾಚ್ಸ್ಟಿಕ್. ಆ ಬೆಂಕಿ ಪೊಟ್ಟಣದ ಅಕ್ಕಪಕ್ಕದಲ್ಲಿ ಇರ್ತಕ್ಕಂತಹ ಆ ಸೈಡ್ಗೆ ಉಜ್ಜಿದಾಗ ಏನಾಗುತ್ತೆ? ಬೆಂಕಿ ಕಡ್ಡಿ ಬೆಂಕಿಯನ್ನು ಹತ್ಕೊಂಡು ಉರಿಯೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕೆ ಅಂತೇಳಿ ಕೇಳ್ತೀವಿ. ಇದಕ್ಕೆ ಆನ್ಸರ್ನ ನೀವೇ ಕಂಡುಹಿಡ್ಕೊಳ್ಳಿ. ನೆಕ್ಸ್ಟ್ ಕ್ಲಾಸಲ್ಲಿ ಹಿಸ್ಟ್ರಿ ಆಫ್ ಮ್ಯಾಚ್ಸ್ಟಿಕ್ನ ಕಂಟಿನ್ಯೂ ಮಾಡೋಣ. ಇಷ್ಟಿರಲಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಹೌ ದ ಸನ್ ಪ್ರೊಡ್ಯೂಸ್ ಹೀಟ್ ಆ್ಯಂಡ್ ಲೈಟ್. ಸೂರ್ಯನಲ್ಲಿ ಉಂಟಾಗ್ತಕ್ಕಂಥ ಉಷ್ಣತೆ ಮತ್ತು ಬೆಳಕು ಯಾವ ರೀತಿ ಉಂಟಾಗುತ್ತೆ? ಆ್ಯಂಡ್ ಗಿವ್ ಎನ್ ಎಕ್ಸಾಂಪಲ್ ಆಫ್ ಕ್ಯಾಚಿಂಗ್ ಫೈರ್. ಗಿವ್ ಮೆನ್ಷನ್ ಟೂ ಸಬ್ಸ್ಟೆನ್ಸಸ್ ಹೌ ಫಾಸ್ಟ್ಲಿ ಕ್ಯಾಚ್ ಫೈರ್. ಅಂದರೆ ಯಾವ್ದಾದ್ರು ಎರಡು ವಸ್ತುಗಳನ್ನ ಮೆನ್ಷನ್ ಮಾಡಬೇಕು, ಫಾಸ್ಟಾಗಿ ಬೆಂಕಿಯನ್ನು ಉರಿಯುವಂತಹ ವಸ್ತುಗಳನ್ನು. ಆ್ಯಂಡ್ ದೆನ್ ಹೌ ಇಸ್ ಡಿಫಿಕಲ್ಟ್ ಟು ಕಂಟ್ರೋಲ್ ಸಚ್ ಫೈರ್ಸ್ ಇನ್ ಫಾರೆಸ್ಟ್. ಕಾಡಿನಲ್ಲಿ ಉಂಟಾಗ್ತಕ್ಕಂಥ ಬೆಂಕಿಯನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ. ಯಾಕೆ ಅಂತೇಳಿ. ಹೌ ಇಸ್ ವೆರಿ ಡಿಫಿಕಲ್ಟ್ ಟು ಕಂಟ್ರೋಲ್ ಫಾರೆಸ್ಟ್ ಫೈರ್. ಆ್ಯಂಡ್ ವಾಟ್ ಈಸ್ ಇಗ್ನಿಷನ್ ಟೆಂಪರೇಚರ್. ಆ್ಯಂಡ್ why burning of matchstick why matchstick does not catch fire on its own at room temperature. ಯಾಕೆ ಬೆಂಕಿ ಪೊಟ್ಟಣವನ್ನು ಕೊಠಡಿಯ ತಾಪಮಾನದಲ್ಲಿಟ್ಟರೆ ಅದು ಬೆಂಕಿ ಹತ್ಕೊಳ್ಳೋದಿಲ್ಲ ಅಂತೇಳಿ. ಆಯ್ತಾ? ಇಷ್ಟು ಹೋಮ್ವರ್ಕ್ ಕ್ವಶನ್ಸು. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪುಟ್ ಎ ಕಾಮೆಂಟ್ ಆರ್ ಕ್ವಶನ್ಸ್ ಇನ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಆರ್ ಕಾಮೆಂಟ್ ಬಾಕ್ಸ್. ನಿಮಗೇನಾದರೂ ಅರ್ಥ ಆಗಲಿಲ್ಲ ಅಥವಾ ಡೌಟ್ಸ್ ಇತ್ತು ಅಂದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಟೆಕ್ಸ್ಟ್ ಬುಕ್ನ 2 or 3 times ಓದಿ, ಆಡಿಯೋನ ಕೇಳಿಸ್ಕೊಂಡು ಹೋಮ್ವರ್ಕ್ ಕ್ವಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಟೆಕ್ಸ್ಟ್ ಬುಕ್ ಸೈನ್ಸಲ್ಲಿ ಹೆಚ್ಚು ಟೆಕ್ಸ್ಟ್ ಬುಕ್ ಓದಷ್ಟು ನಿಮಗೆ ಸೈನ್ಸ್ ಕಷ್ಟ ಆಗಲ್ಲ, ತುಂಬ ಈಸಿ ಆಗುತ್ತೆ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಟೆಕ್ಸ್ಟ್ ಬುಕ್ ಇಸ್ ಅ ಬೆಟರ್ ವೇ ಆಫ್ ಲರ್ನಿಂಗ್. ಥ್ಯಾಂಕ್ ಯು.
ಈ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಫಾರೆಸ್ಟ್ ಫೈರ್, ಅಂದರೆ ಕಾಡಿಗೆ ಬೆಂಕಿ ಹತ್ಕೊಂಡ್ರೆ ಹೇಗೆ ಕಾಡ್ಗಿಚ್ಚು ಅಂತೇಳಿ ಏನು ಕರೀತಾರೆ ಅದು ಉಂಟಾಗುತ್ತೋ ಹಾಗೆ ಕಾಡ್ಗಿಚ್ಚು ಫಾರೆಸ್ಟ್ ಫೈರ್ನ ಇಮೇಜಸ್ಸು. ಆ್ಯಂಡ್ ದೆನ್ ನೆಕ್ಸ್ಟ್ ವಿಡಿಯೋದಲ್ಲಿರೋದು ಇಗ್ನಿಷಿಯನ್ ಟೆಂಪರೇಚರ್, ಅಂದರೆ ಒಂದು ವಸ್ತು ಜ್ವಲನ ತಾಪವನ್ನು ತಲುಪಬೇಕು ಅಂದರೆ ಫ್ಯೂಯಲ್ಗೆ ಆಕ್ಸಿಜನ್ ಹೇಗೆ ಬೇಕು, ಹಾಗೆ ಅದು ತಾಪವನ್ನು ಹೇಗೆ ಉಂಟು ಮಾಡುತ್ತೆ. ಥ್ಯಾಂಕ್ ಯು.